ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೀಶೋದಲ್ಲಿ ಅತಿ ಕಡಿಮೆ ಬೆಲೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಆಗುವಂತಹ ವಸ್ತುಗಳು ಒಂದಷ್ಟು ತೊಗೊಂಡಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವಿಡಿಯೋಸ್ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಸೊ ಬನ್ನಿ, ಹಾಗಿದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅತಿ ಕಡಿಮೆ ಬೆಲೆಗೆ ಪೂಜೆಗೆ ಬೇಕಾಗುವಂತಹ ವಸ್ತುಗಳು ಯಾವ್ಯಾವು, ಏನೇನು ತಗೊಂಡಿದ್ದೀನಿ ಅಂತ ನಿಮ್ಮ ಮುಂದೆ ತೋರಿಸ್ತೀನಿ. ಸೊ ಆಲ್ಮೋಸ್ಟ್ ನಾನು ಒಂದಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಇದೆಲ್ಲನೂ ಕೂಡ ನಮಗೆ ಹಬ್ಬಕ್ಕೆ ಯೂಸ್ ಆಗುವಂತಹ ವಸ್ತುಗಳೇ ಆಗಿರುತ್ತೆ. ಸೊ ಬನ್ನಿ ಒಂದೊಂದಾಗಿ ಪ್ಯಾಕ್ ಓಪನ್ ಮಾಡಿ ನೋಡೋಣ ಏನೇನಿದೆ ಅಂತ ಹೇಳಿ. ಸೊ ಫಸ್ಟ್ ಒನ್ ಬಂದು ನೋಡೋಣ. ಫಸ್ಟ್ ಒಂದು ಬಟ್ ಮೀಶೋದಲ್ಲಿ ಏನು ಚೆಂದ ಅಂತ ಹೇಳಿದ್ರೆ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಸೊ ಬನ್ನಿ, ಫಸ್ಟ್ ಒನ್. ಸೊ ದೇವಿಗೆ ಬೇಕಾಗುವಂತಹ ಮೂಗುತಿನ ನಾವು ಆರ್ಡರ್ ಮಾಡಿದ್ವಿ, ನಾನು ಮತ್ತು ಅಮ್ಮ ಸೇರಿ. ಇದು ಬಂದು ಪ್ಯಾಕ್ ಆಫ್ 4 ಇದೆ. ನಾನು ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ರೇಟ್ ಎಷ್ಟಿದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಬಂದಿದೆ ಮೂಗುತಿ ಮಾತ್ರ. ಸೊ ನೋಡೋಣ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನಾನು ತುಂಬ ಚೆನ್ನಾಗಿದೆ ಅಂತ ಹೇಳಿಲ್ಲ, ಅಲ್ಲಿ ರಿವ್ಯೂಸ್ ಎಲ್ಲ ನೋಡಿದ್ವಿ, ಅಲ್ಲಂತೂ ತುಂಬ ಚೆನ್ನಾಗಿತ್ತು. ಸೊ ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾವು ಕೂಡ ವೇರ್ ಮಾಡ್ಬೋದು, ಬಟ್ ತುಂಬ ಬಿಗ್ ಸೈಜ್ ಆಗಿಬಿಡುತ್ತೆ. ಆ್ಯಂಡ್ ಇದು ಜಾಸ್ತಿ ಮರಾಠೀಸ್ ಯೂಸ್ ಮಾಡ್ತಾರಲ್ಲ, ಆ ರೀತಿ ಮೂಗ್ಬಟ್ಟಿದೆ. ಇದು ತುಂಬ ಚೆನ್ನಾಗಿದೆ. ಸೊ ಬನ್ನಿ ಒಂದೊಂದಾಗಿ ಶೋ ಮಾಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಇದು ಒಂದು. ಆ್ಯಂಡ್ ಇದು ಜಸ್ಟ್ ಚಿಕ್ಕದೊಂದು ಇದಿದೆ ಅಷ್ಟೇ, ಸ್ಟೋನ್. ಅದು ಬಿಟ್ಟರೆ ಎಲ್ಲ ಚೆನ್ನಾಗಿದೆ. ಜಾಸ್ತಿ ಇಲ್ಲಿ ಪರ್ಲೆ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಒಂದು ದೊಡ್ಡ ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ. ಸೊ ಇದು ಒಂದು ಬಂದಿದೆ. ಹಾಗೆ ಬಂದು ಇದು ಫುಲ್ ಪ್ಲೇನ್ ಇದೆ ಒಂಥರ. ಇಲ್ಲಿ ಕೆಳಗಡೆ ಒಂದು ಡ್ರಾಪ್ ಇದೆ. ಸೊ ದೆನ್ ಇದು ಸಕ್ಕದಾಗಿದೆ. ಇದು ಪಿಕಾಕ್ ಡಿಸೈನು. ದೇವ್ರಿಗೆ ಹಾಕಿದ್ರೆ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನಾವು ಕೂಡ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೀವು ಯಾರೆಲ್ಲ ಈ ರೀತಿ ಮೂಗುತ್ತಿ ಸರ್ಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಸೊ ಬನ್ನಿ ನೆಕ್ಸ್ಟ್ ಒನ್ ಏನು ಅಂತ ನೋಡೋಣ. ಸೊ ನೆಕ್ಸ್ಟ್ ಒನ್ ಬಂದು ಬ್ಲೌಸ್ ಪೀಸು. ಈಗ ಆಲ್ಮೋಸ್ಟ್ ದೇವ್ರಿಗೆಲ್ಲ ಸ್ಯಾರಿ ತೊಗೊಂಡಿರ್ತೀವಿ ಅಲ್ವಾ, ಅದರಲ್ಲಿ ಏನಾಗ್ಬಿಡುತ್ತೆ ಅಂದರೆ ನಾವು ತೊಗೊಳ್ಳೋಂಥ ನಮಗೆ ಇಷ್ಟ ಆಗೋಂಥ ಸ್ಯಾರಿಲಿ ರನ್ನಿಂಗ್ ಬ್ಲೌಸ್ ಇರುತ್ತೆ ಅಲ್ವಾ. ಸೊ ಆ ರನ್ನಿಂಗ್ ಬ್ಲೌಸ್ನ ಕಟ್ ಮಾಡಿ ನಾವು ಹಾಕಿದ್ರೂ ಲುಕ್ ಅಷ್ಟು ಕಾಣಲ್ಲ ಅಂತ ಹೇಳಿ ಸೊ ಈ ರೀತಿ ಒಂದು ಎಂಬ್ರಾಯ್ಡರಿ ಬ್ಲೌಸ್ ಪೀಸ್ನ ತೊಗೊಂಡಿದ್ವಿ. ಸೊ ಬನ್ನಿ ಕ್ವಾಲಿಟಿ ಹೇಗೆ ಬಂದಿದೆ ಅಂತ ನೋಡುವ. ಸೊ ಇಲ್ಲಿ ಎಂಬ್ರಾಯ್ಡರಿ ವರ್ಕ್ ಬ್ಲೌಸ್ ಪೀಸು ತುಂಬ ಚೆನ್ನಾಗಿ ಬಂದಿದೆ ಮಾತ್ರ. ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ನಮಗೆ ನಾರ್ಮಲ್ ಸಿಗುತ್ತೆ ಅಲ್ವಾ, ರೇಷ್ಮೆ ಕ್ಲಾತು, ಸಿಲ್ಕ್ ಕ್ಲಾತು, ಅದ್ರ ಮೇಲೆ ಇದು ಮಿಷಿನ್ ವರ್ಕ್ ಇದೆ. ಸೊ ತುಂಬ ಕಮ್ಮಿ ಪ್ರೈಸ್ಗೆ ನಮಗೆ ಇದು ಸಿಕ್ಕಿದೆ. ದೇವ್ರದ್ದು ಇದು ನಾವು ಹ್ಯಾಂಡ್ಸ್ಗೆಲ್ಲ ಈ ಥರ ಫಿಕ್ಸ್ ಮಾಡಿ ಡೆಕೋರೇಷನ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ತೊಗೊಂಡಿದ್ದೀವಿ. ಆ್ಯಂಡ್ ಇದು 1 ಮೀಟರ್ ಕ್ಲಾತ್ ಆಗಿರೋದ್ರಿಂದ ನಮ್ಮ ಆಲ್ಮೋಸ್ಟ್ ಎಲ್ಲ ಬಾಡಿ ಸೈಜ್ಗೂ ಕೂಡ ಇದು ಬ್ಲೌಸ್ ಪೀಸ್ ಆಗುತ್ತೆ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಇದೆ. ಅದರಲ್ಲಿ ನಮಗೆ ರೆಡ್ ಬೇಕಿತ್ತು ಅಂತ ಹೇಳಿ ನಾವು ರೆಡ್ ತೊಗೊಂಡಿದ್ದೀವಿ. ಸೊ ಗೋ ಫಾರ್ ಇಟ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಐ ಥಿಂಕ್ ಜಡೆ ಅನಿಸುತ್ತೆ. ಸೊ ಪ್ಯಾಕಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಾವ್, ತುಂಬ ಚೆನ್ನಾಗಿ ಬಂದಿದೆ ಜಡೆ ಅಂತೂ. ತುಂಬ ಕಮ್ಮಿ ಪ್ರೈಸ್ಗೆ ಚೆನ್ನಾಗಿರೋ ಜಡೆ ಸಿಗ್ತಾಯಿದೆ ಅಂದರೆ ತುಂಬ ವರ್ತ್ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಇಲ್ಲಿ ಹ್ಯಾರಿ ವರ್ಕ್ ಮಾಡಿದ್ದಾರೆ ಬೀಡ್ಸಿಂದ. ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ವರ್ಕು ನಿಜಕ್ಕೂ ತುಂಬ ಚೆನ್ನಾಗಿದೆ. ನಾವು ಇದನ್ನು ಹೊರಗಡೆ ಹೋಗಿ ತೊಗೋತೀವಿ ಅಂದರೆ ಮಿನಿಮಮ್ ಅಂದರೆ 600 to 700 ಆದರೂ ಚಾರ್ಜ್ ಮಾಡ್ತಾರೆ. ಬಟ್ ಇಲ್ಲಿ ನಮಗೆ ತುಂಬ ಕಮ್ಮಿ ಪ್ರೈಸ್ಗೆ ಸಿಕ್ಕಿದೆ. ಅರೌಂಡ್ ಒಂದು 260ಗೆಲ್ಲ ಸಿಕ್ಕಿರ್ಬೋದು. ಸೊ ಇದರಲ್ಲಿ ನಿಮಗೆ ಡಿಸೈನ್ಸ್ ಬೇಕು ಅಂತ ಹೇಳಿದ್ರು ಕೂಡ ತುಂಬ ವೇರಿಯಂಟ್ ಡಿಸೈನ್ಸ್ ಕೂಡ ಸಿಗುತ್ತೆ. ಸೊ ನಮಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾವು ಯೂಸ್ ಮಾಡೋಕ್ಕೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಜಡೆ ಬಂದು.
ನಾವು ಹಾಕೋ ಮಾಂಗಲ್ಯ ಚೈನ್ಗೆ ಹೇಗೆಲ್ಲ ಕರಿಮಣಿ ಗುಂಡು ಮತ್ತು ಈ ಹವಳ ಎಲ್ಲ ಹಾಕಿರ್ತಾರೆ ಅದೇ ರೀತಿ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ತುಂಬಾ ತುಂಬ ಚೆನ್ನಾಗಿದೆ. ಮಧ್ಯದಲ್ಲಿ ಈ ಥರ ಗೋಲ್ಡನ್ ಬೀಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಲೆಂತ್ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ. ಗೋ ಫಾರ್ ಇಟ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನಾನು ಇಲ್ಲಿ 2 ಎಲಿಫೆಂಟ್ಸ್ನ ತೊಗೊಂಡಿದ್ದೀನಿ. ಸೊ ಇದು ಬಂದು ನಾನು ಔಟ್ಸೈಡ್ ತೊಗೊಂಡಿರೋದು. ಮೀಶೋದಲ್ಲೂ ಕೂಡ ಸಿಗುತ್ತೆ, ನಿಮಗೆ ಲಿಂಕ್ ಹಾಕಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ, ಇಲ್ಲಿ ಡಿಸ್ಪ್ಲೇಲೂ ಕೂಡ ಕೊಟ್ಟಿರ್ತೀನಿ. ನೋಡಿ ತುಂಬ ಚೆನ್ನಾಗಿದೆ. ಇದು ನಾವ್ನಕ್ಕೆ ಸಿಕ್ಕಿರೋದು ಬಂದು ಅಂದರೆ ಔಟ್ಸೈಡ್ ತೊಗೊಂಡಿರೋದಲ್ವ, ಹಾಗಾಗಿ ಇದು ಬಂದು ನನಗೆ ಒಂದು 180 ರುಪೀಸ್ಗೆಲ್ಲ 2 ಪೇರ್ ಆಫ್ ಎಲಿಫೆಂಟ್ ಸಿಕ್ಕಿದೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಂದು POPದಾಗಿರುತ್ತೆ. POP ಎಲಿಫೆಂಟ್ ಆಗಿರುತ್ತೆ. ತುಂಬ ಕೇರ್ ಆಗಿ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ ನೋಡಿ. ಸೊ ನೆಕ್ಸ್ಟ್ ಬಂದು ದೇವ್ರದ್ದು ಹ್ಯಾಂಡ್ಸ್ ಮತ್ತು ಲೆಗ್. ಇದು ಕೂಡ ನಮಗೆ ಮೀಶೋದಲ್ಲೇ ಸಿಗುತ್ತೆ. ನಾನು ಲಾಸ್ಟ್ ಟೈಮ್ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದೆ. ನಮಗೆ ಪ್ರೈಸ್ ಜಾಸ್ತಿ ಆಯಿತು ಬಟ್ ಲೆಂತ್ ಕಮ್ಮಿ ಇತ್ತು ಅಂತ ಹೇಳಿ. ಸೊ ನೀವು ಈಗ ನೋಡ್ತಾ ಇರ್ಬೋದು ಒಂದೊಂದು ಲೆಗ್ ಎಷ್ಟೆಷ್ಟು ಉದ್ದ ಇದೆ ಅಂತ ಹೇಳಿ. ನಮ್ಮ ಹ್ಯಾಂಡಲ್ಲಿ ಹಿಂಗೆ ಮಾಡಿದ್ರೆ ಇಷ್ಟು ಉದ್ದ ಸಿಗುತ್ತೆ ಲೆಗ್ಗು. ಇದನ್ನು ನಾವು ಅಡ್ಜಸ್ಟ್ ಮಾಡ್ಕೊಬೇಕು ನಮ್ಗೆ ಎಷ್ಟು ಬೇಕು ಅಂತ ಹೇಳಿ. ಸೊ ಹಿಂಗೆ ಬೆಂಡ್ ಮಾಡಿ ನಾವು ಇಲ್ಲಿ 1-2 ಸ್ಟಿಚ್ ಹಾಕೊಬೇಕಾಗುತ್ತೆ. ಇದ್ರದ್ದು ಕೂಡ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಹೇಗೆ ಬರುತ್ತೆ ಅಂತ ಹೇಳಿ. ಸೊ ಲೆಗ್ ಕೂಡ ನೋಡಿ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಬಂದು ನಮಗೆ ಔಟ್ಸೈಡಲ್ಲಿ ಸಿಕ್ಕಿರೋದು 550. ಮೀಶೋದಲ್ಲಿ ಇದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಲೆಂತ್ ಇರುತ್ತೆ. ಅದು ಬಂದು ನಮಗೆ 650ಗೆ ಸಿಕ್ತು. ಸೊ ನನಗೆ ಅದು ವರ್ತ್ ಅಂತ ಅನ್ನಿಸ್ಲಿಲ್ಲ ಮೀಶೋದಲ್ಲಿ, ಹಾಗಾಗಿ ನಾನು ಇದನ್ನು ಔಟ್ಸೈಡಿಗೆ ತೊಗೊಂಡೆ. ಸೊ ಈಗ ಹ್ಯಾಂಡ್ಸು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಸಿಕ್ಕಿದೆ ನಮಗೆ. ಹ್ಯಾಂಡ್ಸ್ ಮಾತ್ರ ನಾವೇನು ಬೆಂಡ್ ಮಾಡೋ ಹಾಗಿಲ್ಲ, ಎಲ್ಲ ಅವರೇ ಫುಲ್ ಫಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಹ್ಯಾಂಡ್ಸ್ ನೋಡಿ. ತೋಳ್ಬಂದಿ ಕೂಡ ಇದೆ ಆ್ಯಂಡ್ ಇದು ಪುಟ್ಟು ಹ್ಯಾಂಡ್ಸ್ ಕೂಡ ಇದೆ ಅಲ್ವಾ. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ಆ್ಯಂಡ್ ತುಂಬ ಒಳಗಡೆ ಫಿಲ್ಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ, ಅಷ್ಟು ಚೆನ್ನಾಗಿದೆ. ಸೊ ಇದು ಕೂಡ ನಮ್ಮ ಮೀಶೋಗಿಂತ ಇದು ಔಟ್ಸೈಡ್ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಔಟ್ಸೈಡ್ ಅಂತ ಹೇಳಿದ್ರೆ ಇವಾಗ ನಾವು ಇದನ್ನು ತೊಗೊಳಕ್ಕೆ ಹೋದರೆ ಆಲ್ಮೋಸ್ಟ್ 1700-800 ಅಂತ ಹೇಳ್ತಾರೆ. ಸೊ ಇದೆಲ್ಲ ನಾವು ಹಬ್ಬಕ್ಕೆ ಒಂದು 1 ಮಂತ್ 3 ವೀಕ್ಸ್ ಹಂಗೆ ಇದ್ದಾಗ ತೊಗೊಬೇಕಾಗುತ್ತೆ. ಅವಾಗಾದರೆ ಈ ಥರ ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ಸೊ ಮೀಶೋದಲ್ಲಿ ತೊಗೊತೀನಿ ಅಂದರೆ ಅದು ಕೂಡ ಕ್ವಾಲಿಟಿ ಮಾತ್ರ ಚೆನ್ನಾಗಿತ್ತು, ಬಟ್ ಚಿಕ್ಕ ಸೈಜ್ ಇತ್ತು ಅಂತ ಹೇಳಿ ನಾನು ತಗೊಳ್ಳಿಲ್ಲ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸೊ ದೇವ್ರಿಗೆ ಅಂತ ತೋಳ್ಬಂದಿ ಆರ್ಡರ್ ಮಾಡಿದೆ. ಸೊ ಅದನ್ನು ಅನ್ಪ್ಯಾಕ್ ಮಾಡೋಣ ಬನ್ನಿ ಹೇಗಿದೆ ಅಂತ ಹೇಳಿ. ಸೊ ಈ ಬಾರಿ ಅಂತೂ ವರಮಹಾಲಕ್ಷ್ಮಿ ತಾಯಿಗೆ ಒಂದಷ್ಟು ಪ್ರಾಡಕ್ಟ್ಸ್ನ ತೊಗೊಂಡಿದ್ದೀನಿ. ಸೊ ಈ ಪ್ರಾಡಕ್ಟು ನಾನು ಇಷ್ಟು ಪ್ರಾಡಕ್ಟ್ ತೋರಿಸ್ನಲ್ಲ, ಅದಾದಮೇಲೆ ಬಂದಿದ್ದರಿಂದ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ. ಸೊ ನೋಡೋಣ ಬನ್ನಿ. ಸೊ ಆಲ್ಮೋಸ್ಟ್ ಈ ಸಲ ದೇವ್ರಿಗೆ ಏನೇನು ಬೇಕೋ ಆಲ್ಮೋಸ್ಟ್ ಅಲ್ಲೆಲ್ಲ ತೊಗೊಂಡಿದ್ದೀನಿ. ಸೊ ಸ್ಟ್ಯಾಂಡ್ ಕೂಡ ಮಾಡಿಸಿದ್ದೀನಿ. ಸೊ ಅದನ್ನು ಇನ್ನೊಂದು ನಾಳಿನ ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸ್ಟ್ಯಾಂಡ್ ಕೂಡ. ಸೊ ಸ್ಟ್ಯಾಂಡ್ ಯಾವ ರೀತಿ ಮಾಡಿಸಿದ್ದೀವಿ ಮನೇಲಿ ಇರುವಂತಹ ವಸ್ತುಗಳನ್ನ ಬಳಸ್ಕೊಂಡು ಅಂತ. ಸೊ ತುಂಬ ಚೆನ್ನಾಗಿ ಬಂದಿದೆ ಸ್ಟ್ಯಾಂಡ್ ಕೂಡ. ಅಫೋರ್ಡಬಲ್ ಪ್ರೈಸ್ಗೆ ಮಾಡಿಕೊಟ್ರು ನಮಗೆ. ಸೊ ಅದ್ರದ್ದು ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಪ್ಯಾಕಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ನೋಡಿ, ಬಾಕ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಾವ್, ಆ್ಯಕ್ಚುಲಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಇಷ್ಟು ಚೆನ್ನಾಗಿ ಇದು ಬರುತ್ತೆ ಅಂತ ಹೇಳಿ. ನೋಡಿ, ವಾವ್, ಇಷ್ಟು ಕಮ್ಮಿ ಪ್ರೈಸ್ಗೆ ಇಷ್ಟು ಒಳ್ಳೆ ಪ್ರಾಡಕ್ಟ್ಸ್ ಸಿಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೊ ಈ ಥರದ್ದು ಹೋಲ್ ಸೆಟ್ ಒಂದು ತೊಗೊಂಡ್ಬಿಟ್ರೆ ತುಂಬ ಯೂಸ್ ಆಗುತ್ತೆ ಮಾತ್ರ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪ್ರಾಡಕ್ಟ್ ಅಂತ ಹೇಳಿ ನಿಮಗೂ ಶೋ ಮಾಡ್ತೀನಿ ನೋಡಿ. ಸೊ ನೋಡ್ತಾ ಇರ್ಬೋದು ನೋಡಿ
ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಇಲ್ಲಿ ಲಕ್ಷ್ಮೀದೇ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ಆ್ಯಂಡ್ ಕಲರ್ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಮಾತ್ರ ಆಸಮ್ ಆಗಿದೆ ಕ್ವಾಲಿಟಿ. ಸೊ ನೀವು ಕೂಡ ಒನ್ಸ್ ಬೈ ಮಾಡಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ವರ್ತ್ ಅನಿಸ್ತು ಇಷ್ಟು ಕಮ್ಮಿ ಪ್ರೈಸ್ಗೆ. ಆ್ಯಂಡ್ ಈ ಚೈನ್ ಇರೋದ್ರಿಂದ ಬೇಕಾದ್ರೆ ನಾವು ಮಕ್ಕಳು ಕೂಡ ಇದನ್ನು ಟ್ರೈ ಮಾಡ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ. ರಿಯಲಿ ನನಗಂತೂ ತುಂಬ ಇಷ್ಟ ಆಯಿತು. ಗೋ ಫಾರ್ ಇಟ್ ಅಂತ ಹೇಳ್ಬೋದು. ಸೊ ನೀವು ಈಗ ಬುಕ್ ಮಾಡಿಕೊಂಡ್ರು ಹಬ್ಬದಷ್ಟರಲ್ಲಿ ಬೇಗ ಬರುತ್ತೆ. ಇತ್ತೀಚೆಗೆ ಮೀಶೋ ಪ್ರಾಡಕ್ಟ್ಸು ನಾವು ಬುಕ್ ಮಾಡಿ 1 ವೀಕ್ ಅಷ್ಟರಲ್ಲೇ ಬರ್ತಾ ಇದೆ. ಸೊ ನೋಡ್ತಾ ಇರ್ಬೋದು. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಹಾಗೆ ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಮಾಡಿರ್ತೀನಿ. ಸೊ ಹೋಗಿ ಚೆಕ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಇವತ್ತೇ ಬುಕ್ ಮಾಡಿಕೊಂಡ್ರೆ ನಿಮಗೆ ಹಬ್ಬದಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಬರುತ್ತೆ. ಸೊ ನೆಕ್ಸ್ಟ್ ಬಂದು ನಾನು ಇಷ್ಟು ದೊಡ್ಡ ಪಾರ್ಸಲ್ ಏನಪ್ಪ ಅಂತ ಫುಲ್ಲು ಏನೋ ಎಕ್ಸೈಟ್ ಆಗಿದ್ದೆ. ನಾನು ಮಾಡಿರೋದೇ ಒಂದು, ಇದು ಬಂದಿರೋದೇ ಒಂದಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಬಂದು ಎಂಥದ್ದು ಬೈತಲೆ ಬಟ್ ಬರುತ್ತಲ್ಲ, ಅದನ್ನು ಆರ್ಡ್ರ್ ಮಾಡಿದ್ವಿ. ಸೊ ಇದು ನಾನು ಈ ಭರತನಾಟ್ಯ ಟೈಪಲ್ಲಿ ಹಾಕೊತಾರಲ್ಲ ಆ ಥರ ಆರ್ಡರ್ ಮಾಡಿದ್ದೆ. ಮೇ ಬಿ ಅದಕ್ಕೋಸ್ಕರನೇ ಅನಿಸುತ್ತೆ ಬಾಕ್ಸ್ನ ಇಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ. ಸೊ ನೋಡೋಣ ಬನ್ನಿ. ನೋಡಿ, ಈ ದೊಡ್ಡ ಬಾಕ್ಸಲ್ಲಿ ಇದು 2ನ್ನ ಇಟ್ಟಿದ್ದಾರೆ. ಬಟ್ ಈ ಬಾಕ್ಸ್ ಒಳಗಡೆ ಏನು ಕೂಡ ಇಲ್ಲ, ಖಾಲಿ ಪೇಪರ್ ಅಷ್ಟೇ. ಸೊ ಬಾಕ್ಸ್ ಯೂಸ್ ಆಗುತ್ತೆ, ಇದ್ರದ್ದೇ ಮೆಟೀರಿಯಲ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಬಂದು ನಾನು ಇದನ್ನು ಆರ್ಡ್ರ್ ಮಾಡಿದೆ. ಇದು ಕೂಡ ಭುಜ ಬಂದೆ. ಈಗ ನಾನು ತೋರಿಸೋದ್ನಲ್ಲ ಅದು ಕೂಡ ಭುಜ ಬಂದೆ, ಅಂದರೆ ತೋಳ್ಗೆ ಹಾಕೊಳ್ಳೋಂಥದ್ದೇ. ಇದು ಕೂಡ ಭುಜ ಬಂದೆ. ಬಟ್ ನಾನು ಇದನ್ನು ದೇವ್ರದ್ದು ಮಾಂಟಿಕ ಅಂದರೆ ಬೈತಲೆ ಬೆಟ್ಟ ಥರ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ರಿಯಲಿ ನನಗೆ ತುಂಬ ಖುಷಿ ಆಯಿತು ಈ ಪ್ರಾಡಕ್ಟ್ನ ನೋಡಿ. ಆ ಪರ್ಲಿಂದ ಹಿಡಿದು ಆ ಒಂದೊಂದು ಸ್ಟೋನ್ ಇದೆಯಲ್ಲ, ಸ್ಟೋನ್ ವರ್ಕು ಆಸಮಾಗಿ ಬಂದಿದೆ ಗೈಸ್. ನನಗಂತೂ ತುಂಬ ಇಷ್ಟ ಆಯಿತು. ಈ ಬಾರಿ ಮೀಶೋ ಪ್ರಾಡಕ್ಟ್ಸ್ ಯಾವುದು ಕೂಡ ನನಗೆ ಡಿಸಪಾಯಿಂಟ್ಮೆಂಟ್ ಅಂತೂ ಮಾಡೇ ಇಲ್ಲ. ಆಲ್ಮೋಸ್ಟ್ ವರಮಹಾಲಕ್ಷ್ಮಿಗೆ ಅಂತ ತರಿಸಿದ ಪ್ರಾಡಕ್ಟ್ಸ್ ಎಲ್ಲನೂ ಕೂಡ ಇಂಥದ್ದು ತುಂಬ ಚೆನ್ನಾಗೇ ಕೊಡ್ತು. ಮೀನ್ಸ್ ಬಂತು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಷ್ಟು ತುಂಬ ಇಷ್ಟ ಆಯಿತು ಪ್ರಾಡಕ್ಟ್ಸು. ಆ್ಯಂಡ್ ಯಾರಿಗೆಲ್ಲ ಈ ಪ್ರಾಡಕ್ಟ್ಸ್ನ ತೊಗೊಬೇಕು ಅಂತ ಅನಿಸುತ್ತೆ, ಈಗಲೇ ಹೋಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ನೋಡಿಕೊಂಡು ನೀವು ಕೂಡ ಬೈ ಮಾಡ್ಕೊಳ್ಳಿ. ಹಬ್ಬದಷ್ಟರಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಐ ಹೋಪ್ ಎಲ್ಲರಿಗೂ ಕೂಡ ನನ್ನ ಈ ಫೆಸ್ಟಿವಲ್ ಮೀಶೋ ಹೌಲ್ ಅನ್ನೋದು ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಯಾರೆಲ್ಲ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಸ್ದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಆ್ಯಂಡ್ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಕೊಳ್ತಾ, ಅಂಟಿಲ್ ದೆನ್ ಬಾಯ್, ಸಿ ಯು, ಟೇಕ್ ಕೇರ್, ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್, ಬಾಯ್.